ನನ್ನ ಲೈಫಲ್ಲಿ ನನ್ನ ತಪ್ಪಿಲ್ಲದೆ ಇದ್ರೂ ಏನೇನೋ ಘಟನೆಗಳು ನಡೆದೋಯ್ತು. ಈಗ ಅನಿವಾರ್ಯವಾಗಿ ಮುಂದೆ ಹೆಜ್ಜೆ ಇಡ್ತಿದ್ದೀನಪ್ಪ. ಸರಿ ತಪ್ಪುಗಳನ್ನ ನೀನೇ ನೋಡ್ಕೋಬೇಕು. ಕಾವೇರಿ, ಈ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬರ್ದಿರೋ ಹಾಗೆ ನೋಡ್ಕೋತೀನಿ ನಾನು. ದೇವ್ರೆ, ಕಾವೇರಿನ ಚೆನ್ನಾಗಿಟ್ಟಿರಪ್ಪ. ಈಗ ದೇವರ ಸನ್ನಿಧಿಯಲ್ಲಿ ಲಗ್ನ ಪತ್ರಿಕೆ ವಿನಿಮಯ ಮಾಡ್ಕೊಳ್ಳಿ. ಎದು ಕಾವೇರಿ ಮನೆಯವ್ರಿಗೆ ಲಗ್ನ ಪತ್ರಿಕೆ ಕೊಡಪ್ಪ. ಸರಿ ಅಜ್ಜಿ. ಏಯ್, ಕಾವೇರಿಗಲ್ಲ ಕಣೋ, ಅವ್ರ ಅಕ್ಕ ಬಾವಂಗ್ ಕೊಟ್ಟು ಮದ್ವೆಗ್ ಬಂದು ಹೆಣ್ಣನ ದಾರೆ ಏರ್ಕೊಡಿ ಅಂತ ಕೇಳು. ಸರಿ ಅಜ್ಜಿ. ನೀವಿಬ್ರು ನನ್ನ ಕಾವೇರಿ ಮದ್ವೆಗೆ ಬಂದು ಕಾವೇರಿನ ನನಗೆ ದಾರಿ ಎತ್ಕೊಡ್ಬೇಕು. ಸರಿ. ಪೂರ್ಣಿ, ಆದಿ, ನೀವು ಅಷ್ಟೇ ಲಗ್ನ ಪತ್ರಿಕೆನ ಎದೋರ್ ದೊಡ್ಡಪ್ಪ ದೊಡ್ಡಮ್ಮಂಗ್ ಕೊಡಿ. ನನ್ನ ತಂಗಿ ಮದ್ವೆಗೆ ಬಂದು ಅವಳ ಧಾರೆ ಏರ್ಸ್ಕೊಂಡು ವಧುವರರಿಗೆ ಆಶೀರ್ವಾದ ಮಾಡಿ. ಈ ನನ್ ಮಗ ನಮ್ ಹೆಸರು ಹಾಕ್ಸದ್ನೋ ಇಲ್ವ ಅಂತ ನೋಡ್ಬೇಕಲ್ಲ. ಇದೇನಿದು? ಮದ್ವೆ ಕಡಲಿ ಏನು ಪ್ರಿಂಟೇ ಆಗಿಲ್ವಲ್ಲ? ಅಯ್ಯಯ್ಯೋ, ಅಪಶಕುನ ಇದು. ಹೌದಾ? ಅದೇಗ್ ಸಾಧ್ಯ? ದೊಡ್ಡಮ್ಮ, ಒಂದು ನಿಮಿಷ ಇರಿ. ಸರ್ಸು, ಕುಡಿಲಿ.